ನಗರದ ಡೀಡ್ ಸಂಸ್ಥೆಯ ಪ್ರಥಮ ನಿರ್ದೇಶಕ ಡಾಕ್ಟರ್ ಜೆರ್ರಿ ಪೈಸ್ ಮೈಸೂರಿನಲ್ಲಿ ಮೊನ್ನೆ ನಿಧನ ಹೊಂದಿದ್ದಕ್ಕೆ ಡೀಡ್ ಕಾರ್ಯಕರ್ತರು ಸಂತಾಪ ಸೂಚಿಸಿ ಇಂದು ನುಡಿ ನಮನ ಸಲ್ಲಿಸಿದರು. ಕಲ್ಕತ್ತಾ ಮೂಲದ BAM ಇಂಡಿಯಾ ಮೂಲಕ 1978-79ರಲ್ಲಿ ಗಿರಿಜನ ಸೇವೆ ಪ್ರಾರಂಭಿಸಿ ನಂತರ 1980-81ನೇ ಸಾಲಿನಲ್ಲಿ ಸಮಾಜ ಕಾರ್ಯಕರ್ತ ಎಸ್. ಶ್ರೀಕಾಂತ್, ಪೌಷ್ಟಿಕ ಆಹಾರ ತಜ್ಞರಾದ ತಾರಾ ಮಲ್ಲಾರ್, ಅಡ್ವೊಕೇಟ್ ಸುಂದ್ರಮ್ಮ ಹುಣಸೂರು, ಪ್ಲೇವುಡ್ ಮಾಲೀಕರಾದ ಮೋಯಿ ಜ್ವಾಗ್, ಕೃಷಿಕರಾದ ಗೀತಾ ಚಂಗಪ್ಪ ಈ ಸ್ಥಳೀಯರು ಹಾಗೂ BAM ಪ್ರತಿನಿಧಿ ಜೊತೆಗೂಡಿ ಡೀಡ್ ಸಂಸ್ಥೆ ಪ್ರಾರಂಭಿಸಿ 6 ವರ್ಷಗಳ ಕಾಲ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 1990 ಅಕ್ಟೋಬರ್ನಲ್ಲಿ ಡೀಡ್ನಿಂದ ನಿರ್ಗಮಿಸಿ ಆಕ್ಸ್ಫಾರ್ಮ್ ಫಡಿಂಗಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಕ್ಯಾಂಬೋಡಿಯಾದಲ್ಲಿ ಆರೋಗ್ಯ ಯೋಜನಾ ನಿರ್ದೇಶಕರಾಗಿ, ಮೈಸೂರಿನ ODP ಮುಂತಾದ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಹಲವರಿಗೆ ಮಾರ್ಗದರ್ಶಕರಾಗಿದ್ದರು. ಡೀಡ್ ನಿರ್ದೇಶಕರಾಗಿದ್ದಾಗ ತಂಡದ ಜೊತೆಗೂಡಿ ಹುಣಸೂರಿನ ಕಾಡಂಚಿನ 13 ಹಾಡಿಗಳಿಗೆ ಸರ್ಕಾರದ ನೆರವಿನೊಂದಿಗೆ 150 ಮನೆ ನಿರ್ಮಾಣ, ಶಿಶುಪಾಲನಾ ಕೇಂದ್ರಗಳು, ರಾತ್ರಿ ಶಾಲೆಗಳು, ಹಾಡಿಗಳಲ್ಲಿ ತಡಿಕೆ ಶಾಲೆಗಳನ್ನು ನಡೆಸಿ ಶಿಕ್ಷಣಕ್ಕೆ ಪ್ರೇರಣೆ ನೀಡಿದರು. ಕೆಲಸಕ್ಕಾಗಿ ಕಾಳು ಯೋಜನೆ ಹಮ್ಮಿಕೊಂಡು ಹಸಿದ ಗಿರಿಜನರಿಗೆ ಬರ್ಗರ್, ಗೋಧಿ ಕಾಳು ನೀಡಿದರು. ಕೆಲವು ಹಾಡಿಗಳಿಗೆ ಕೃಷಿ ಭೂಮಿ ಸರ್ಕಾರದಿಂದ ಕೊಡಿಸಿ ಕೃಷಿಗೆ ಪ್ರೋತ್ಸಾಹಿಸಿದರು. ಸ್ವತಃ ಡಾಕ್ಟರ್ ಆಗಿದ್ದರಿಂದ ಆರೋಗ್ಯ, ಶಿಕ್ಷಣಕ್ಕೆ ನೆರವಾದರು. ಚಂದನಗಿರಿ ಹೊಸ ಹಾಡಿ ನಿರ್ಮಾಣ ಮಾಡಲು ಶ್ರಮಿಸಿದರು. 5 ಹಾಡಿಗಳಲ್ಲಿ ಸಣ್ಣ ಸಮುದಾಯ ಭವನ ನಿರ್ಮಿಸಿ ಸಭೆ ಮಾಡಲು, ಶಾಲೆ ನಡೆಸಲು ನೆರವಾದರು. ಸೇವಾ ಸಂಸ್ಥೆಗಳ ಒಕ್ಕೂಟ ಫೆವರ್ಡ್ ಕೆ ಅಧ್ಯಕ್ಷರಾಗಿ 1 ವರ್ಷ ಸೇವೆಯನ್ನು ಸಲ್ಲಿಸಿದರು. ಇವರ ಈ ಎಲ್ಲ ಸೇವೆ ಸ್ಮರಿಸಿ ಇಂದು ಡೀಡ್ ಸಂಸ್ಥೆಯಲ್ಲಿ ನುಡಿ ನಮನ ಸಲ್ಲಿಸಲಾಯಿತು. ಇವರ ಅಂತ್ಯಕ್ರಿಯೆ, ಪೂಜೆ, ಪ್ರಾರ್ಥನೆ 7ರಂದು ಶನಿವಾರ ಮೈಸೂರಿನ ಚರ್ಚ್ನಲ್ಲಿ ಮಧ್ಯಾಹ್ನ ನಡೆಯಲಿದೆ. ಇದಕ್ಕೂ ಮುನ್ನ ಮೈಸೂರಿನ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಕುಟುಂಬದ ಸಂಬಂಧಿಕರು ತಿಳಿಸಿದ್ದಾರೆ. ನುಡಿ ನಮನದಲ್ಲಿ ಡೀಡ್ ಅಧ್ಯಕ್ಷ ಹರ್ಷ, ಕಾರ್ಯದರ್ಶಿ ಹಾಗೂ ನಿರ್ದೇಶಕ ಡಾಕ್ಟರ್ ಎಸ್. ಶ್ರೀಕಾಂತ್, ಡೀಡ್ ಕಾರ್ಯಕರ್ತರಾದ ಎ. ಪ್ರಕಾಶ್, ಶಾರದಾ ಒಳಗೆರೆ, BKS ಅಧ್ಯಕ್ಷ ಜಯಪ್ಪ, ಕಾನೂನು ಸೇವಾ ಪ್ರಾಧಿಕಾರದ ಮಾಜಿ ಸದಸ್ಯ ವಿಠಲ್, ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷೆ ಲಕ್ಷ್ಮಿ, ಅರಣ್ಯ ಹಕ್ಕು ಸಮಿತಿಗಳ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ, ಚಿಕ್ಕಮುತ್ತ, MSW ವಿದ್ಯಾರ್ಥಿಗಳಾದ ಸಚಿನ್, ಮನೋಜ್ ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಶ್ರೀಕಾಂತ್, ಹುಣಸೂರು.